ಜನನವಿಲ್ಲ. ಎನಗೆ ಮರಣವಾಯಿತೆಂಬರು, ಎನಗೆ ಮರಣವಿಲ್ಲ. ಜನನವಾದರೆ ಪಾದೋದಕ ಪ್ರಸಾದವ ಕೊಂಬುವೆ, ಮರಣವಾದರೆ ನಿಮ್ಮ ಶ್ರೀಪಾದದಲ್ಲಿರುವೆ. ಭಾವನದ ವೃಕ್ಷ ಅಡವೆಯೊಳಗಿದ್ದಡೇನು, ಊರೊಳಗಿದ್ದಡೇನು, ಅದರ ಪರಿಮಳ ಬಿಟ್ಟಿತ್ತೆ ಏಕೋ ಭಾವ ನಮ್ಮ ಕೂಡಲ ಸಂಗಮ ದೇವ. ಇಟ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಅಷ್ಟಾವರಣ ಇದು. ಸುಮ್ಮನೆ ವಿಭೂತಿ ಹಚ್ಕೊಂಡು ತಿರುಗಾಡೋದಲ್ಲ ಲಿಂಗಾಯತ್ರೆ, ತಿಳಿತಿಲ್ಲ. ಲಿಂಗಾಯತರಂತಂದ್ರೆ ಲಿಂಗ ಕಟ್ಟದವರಲ್ಲ, ಎಲ್ಲರಿಗೂ ಬರ್ತದೆ. ತನುಶರೀರ ಆಗ್ಲಿಕ್ಕೆ ಬರ್ತದೆ. ನಾ ಹೇಳಿದ್ದೇನೆ, ನಿಮ್ಮ ತಲೆಯೊಳಗೆ ಮೊದಲು ಇಲ್ಲಿ ಕುಂತವ್ರಿಗೆ ಹೇಳ್ತೀನಿ, ಲಿಂಗಾಯತ ಅಂದರೆ ಮೊದಲು ಜಾತಿ ಅಲ್ಲ ಅನ್ನೋದನ್ನು ತೆಗೆದು ಬಿಡ್ರಿ. ಅದು ತತ್ವ, ಇಟ್ ಇಸ್ ಫಿಲಾಸಫಿ, ಅದು ಆಧ್ಯಾತ್ಮದ ಜ್ಞಾನ. ಇದನ್ನು ಮೊದಲು ನಿಮ್ಮ ತಲೆಯೊಳಗೆ ಹಾಕ್ಕೊಡ್ರಿ, ಅಷ್ಟಾವರಣ ಗೊತ್ತಾಗ್ತದೆ. ಯಾವಾಗ ಮಹಾದೇವಿ ಇದನ್ನು ಸಾಧನೆ ಮಾಡಿದ್ಲು, ಎದರಲಿಲ್ಲ ಅವಳು. ಎದರದಿರು ಮನವೇ, ಬೆದರದಿರು ಮನವೇ, ನಿಜವನರಿತು ನಿಶ್ಚಿಂತನಾಗಿರು ಮನವೇ. ಫಲ ಇರುವ ಮರವನ್ನು ಸಾವಿರಾರು ಜನ ಹೊಡಿತಾರೆ. ಮನೆ ಒಳಗಡೆ ಗಲಾಟೆ ಸುರಾಯಿತು, ಮದುವೆ ಆಗಲಿಲ್ಲ, ಮದುವೆ ಆಗಲಿಲ್ಲ, ಮದುವೆ ಆಗಲಿಲ್ಲ ಅಂತಂದರೆ ಬಹಳ ದೊಡ್ಡ ಪ್ರಾಬ್ಲಮ್ ಹೆಣ್ಮಕ್ಳಲ್ಲಂತ. ತಾಯಿಂದಿರ ಒಂದು ಮಾತು ಹೇಳ್ತೀನಿ, ಮದುವೆ ಆಗಲಿಲ್ಲ ಅಂದರೆ ನಿಮಗೆ ಮುಕ್ತಿ ಇಲ್ಲ ಅನ್ನತಕ್ಕಂಥ ತಲೆ ಒಳಗಿನ ಮಾತು ತೆಗೆದು ಬಿಡ್ರಿ. ಮದುವೆಗೂ ಮುಕ್ತಿಗೂ ಸಂಬಂಧ ಇಲ್ಲ, ಮಕ್ಕಳಿಗೂ ಮುಕ್ತಿಗೂ ಸಂಬಂಧವಿಲ್ಲ. ನಿನ್ನ ಆತ್ಮದ ಶುದ್ಧಿ ಚೆನ್ನಾಗಿತ್ತಂದರೆ ದೇವರು ನಿನ್ನ ಜೊತೆಯಲ್ಲಿ ಯಾವಾಗಲೂ ಇರುತ್ತಾನೆ ಅನ್ನತಕ್ಕಂಥದ್ದು ಮೊದಲು ತೀರ್ಮಾನ ಮಾಡಿಕೊಡ್ರಿ. ಭಾಳ ಜನರಿಗೆ ಮದುವೆ ಆಗಲಿಲ್ಲ ಅಂತಂದ್ರೆ, ಅದರಲ್ಲಂತೂ ಕೆಲವು ಹೆಣ್ಮಕ್ಳು ಮದುವೆ ಆಗಲಿಲ್ಲ ಇನ್ನೂ, ಏನು ದೊಡ್ಡ ಸಾಧನೆ ಇದು. ಏನು ಮದುವೆ ಆಗ್ತವ, ನಿಸರ್ಗದಲ್ಲಿ ಮಕ್ಕಳಾಗ್ತವ, ಆಮೇಲೆ ಏನಾಗ್ತವ, ಮಕ್ಕಳಾದ್ಮೇಲೆ ಮಾರ್ಕೆಟ್ಗೆ ಹೋಗಿ ಅಂತ 2 ಬ್ಯಾಗ್ ಎತ್ಕೊಂಡು ಬರೋದು ಅಷ್ಟೇ. ಕಡಲೆಬೇಳೆ, ಉದ್ದಿನಬೇಳೆ ಮಾರ್ಕೆಟ್ ಮಾಡೋದು, ಬಜ್ಜಿ ಮಾಡೋದು, ರೊಟ್ಟಿ ತಿನ್ನೋದು. ಇದನ್ನು ಮೀರಿದು ಇನ್ನೇನೈತಿ ನಿಮ್ಮ ಮನ್ಯಾಗ? ಏನು ಮಾಡ್ತಿದ್ದೀರಿ? ಒಂದಿಷ್ಟು ಹೆಣ್ಣು ಮಕ್ಕಳು ಸಾಧನೆ ಮಾಡಿ, ಹೆಣ್ಣು ಮಕ್ಕಳು ಸಾಧನೆ ಮಾಡಿ. ನೀವು ಸಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮರಳಿ ಈ ಜನ್ಮ ಬರೋದಿಲ್ಲ ಈ ಸಮಾಜದೊಳಗಡೆ. ಅದಕ್ಕಾಗಿ ಷಣ್ಮುಖ ಶಿವಯೋಗಿಗಳೇ ಹೇಳಿದ್ರು, ಮರಳಿ ಈ ಜನ್ಮಕ್ಕೆ ಬರಲಾರನೆಯ. ಇದೇನು ಸಾಮಾನ್ಯನೋ? ತಾಯಿ ಹೊಟ್ಟೆ ಒಳಗಡೆ ಇರುವಾಗ ಮಗು ಜಡದ ಎಡಭಾಗದಲ್ಲಿ ಜಠರಾಗ್ನಿಯ ಬಾಧೆ, ಬಲಭಾಗದಲ್ಲಿ ಮೂತ್ರದ ಕುಡಿಕೆ. ಏನು ಈ ದೇಹ ಏನದ ಇದರೊಳಗಡೆ? ಸುಡಲಿ ದೇಹವನ್ನು. ಏನದ? ಇಷ್ಟು ಸುಂದರವಾದ ದೇಹಕ್ಕೆ ಏನಾದರೂ ರೋಗ ಬಂತು ಅಂತಂದ್ರೆ, ವಾಸನೆ ಬಂತು ಅಂತ ದೂರ ಸರಿತೀವಿ ನಾವು, ಸರಿದು ಬಿಡ್ತೀವಿ. ದೇಹದೊಳಗಡೆ ಏನೂ ಇಲ್ಲ. ಇದು ಒಡಲ ನೆಚ್ಚಿ ಕೆಡದೇ ಇರು. ಈ ಒಡಲ ನೆಚ್ಚಿ ಕೆಡದಿರು. ನೀನು ಇದನ್ನು ಪರಿವರ್ತನೆ ಮಾಡಿಕೊ, ಇದನ್ನು ಶುದ್ಧಾತ್ಮ ಮಾಡಿಕೊ. ತಾಯಿ ಹೊಟ್ಟೆ ಒಳಗಡೆ ಇರ್ತದ ಇದು. ತಾಯಿ ಕಾಪಿ ಹಾಕಿದ್ರು ತಗೋತದ, ಪಾನಿಪುರಿ ಹಾಕಿದ್ರು ಹೊರಳಾಡ್ತದದು. ಒಳಗಡೆ ನೋಡಬೇಕು, ಮೂತ್ರದ ತಡಿಕೆ, ಜಲದ ಬಾಡಿಕೆ ಹೊರಗಡೆ ಬರ್ತದದು. ಹೊರಗಡೆ ಬಂದ ಕೂಡಲೇ ಒಕ್ಕಳು ಬಳ್ಳಿ ಸಿಸ್ಟರ್ ಕಟ್ ಮಾಡ್ತಾಳ. ಕಟ್ ಮಾಡಿ ಹಿಂಗೆ ಹಿಡಿದು ಕೂಸನ್ನು ತೆಗೆದು ಹಿಂಗೆ ಅಲ್ಲಾಡಿಸ್ತಾಳ. ಅಲ್ಲಾಡಿಸಿದಾಗ ಪ್ರಕೃತಿಯಲ್ಲಿರ್ತಕ್ಕಂಥ 5 ಶಕ್ತಿಗಳು ಕಿವಿ, ಮೂಗು, ಬಾಯಿಂದ ಗಾಳಿ ಬಂದು ಸೇರಿದ್ರದು ಉಳಿತದ, ಇಲ್ಲಾಂದರೆ ಡಮರಾಗ್ತದದು. ನಿನ್ನ ಪ್ರಾಣದ ಜೊತೆಯಲ್ಲಿ ಪ್ರಾಣ ಹೋಗ್ತದದು. ಹಿಂಗೆ ಬಿದ್ದಿರ್ತದ ಮಲದಲ್ಲಿ ಹೊರಳಾಡ್ತಾ ಇರ್ತದೆ. ಮೂತ್ರದ ಕುಡಿಕೆ. ಈ ದೇಹ ಯಾವ ಪಾಂಡ್ಸು, ಯಾವ ಪೇರೆಂಟ್ ಲವ್ಲಿ, ಏನು ಹಚ್ಚತಿ ಸುಮ್ಮನೆ ಡೈಲಿ ವಿಭೂತಿ ಹಚ್ಚಿ ದೇಹ ತ್ವಚವನ್ನು ಸುಜ್ಞಾನದ ನೇತ್ರವಾಗಿ ಮಾಡಿಕೊಳ್ಳೋದಕ್ಕೆ, ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಬರೋದು.